ಶ್ರೀಮನ್ನಾರಾಯಣಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ. ಅಮ್ಮ ನಿಜಕ್ಕೂ ಒಂದೊಳ್ಳೆ ಸಂದೇಶವನ್ನ ನಮ್ಮ ಜನತೆಗೆ ಕೊಟ್ರಿ, ನಮ್ಮ ವೀಕ್ಷಕರಿಗೆ ಕೊಟ್ರಿ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇದು ಜೀವನದ ಒಂದು ಮುಖ್ಯವಾದಂತಹ ಪಾಠ. ಯಾವ ರೀತಿ ನಮ್ಮ ಸುತ್ತಮುತ್ತಲಿರುವಂತಹ ಒಂದಷ್ಟು ವಿಶೇಷವಾದಂತಹ ಪ್ರಾಣಿ ಪಕ್ಷಿಗಳನ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಅನ್ನೋದಕ್ಕೆ ಇದೊಂದು ಮುಖ್ಯವಾದಂತಹ ಒಂದು ಒಳ್ಳೆಯ ಸಂದೇಶ ಅಂತಾನೆ ಹೇಳ್ಬೋದು ಅಮ್ಮ. ಇನ್ನು ಏನು ನಾವು ಜೀವರಾಶಿಗಳಾಗಿರುವಂತಹ ಗೋಮಾತಾ ಆಗಿರ್ಬೋದು, ಇದ್ರ ಬಗ್ಗೆ ನೀವು ತಿಳಿಸ್ಕೊಟ್ರಿ. ಅದೇ ರೀತಿಯಾಗಿ ಈಗಾಗಲೇ ತಿಳಿಸ್ಕೊಟ್ರಿ ತಂದೆ ತಾಯಿಯ ಮಹತ್ವದ ಬಗ್ಗೆ. ಅಮ್ಮ, ಇನ್ನು ತಂದೆ ತಾಯಿ ಅಂತ ಬಂದ ತಕ್ಷಣ ನಮಗೆ ಮೊದಲನೇದಾಗಿ ನೆನಪು ಬರೋದು ಕುಟುಂಬ. ಈ ಕುಟುಂಬದಲ್ಲಿ ಪ್ರತಿ ಬಾರಿಯೂ ಸಹ ಏನಾದ್ರೂ ಒಂದು ಜಗಳ ನಡೀತಾನೆ ಇರುತ್ತೆ. ಸಣ್ಣ ಪುಟ್ಟ ಜಗಳ ಅಮ್ಮ, ಅಂತ ದೊಡ್ಡ ಜಗಳ ಅಂತಾನೂ ಬರಲ್ಲ, ಅಷ್ಟು ತೀರಾ ಕೆಳಮಟ್ಟದ ಜಗಳ ಅಂತಾನೂ ಬರಲ್ಲ. ಸಣ್ಣ ಪುಟ್ಟ ಜಗಳಗಳು ನಡೀತಾನೆ ಇರುತ್ತೆ. ಇದರಿಂದ ಸಾಕಷ್ಟು ಜನಕ್ಕೆ ನೆಮ್ಮದಿ ಇರಲ್ಲ. ಅದನ್ನೇ ಒಂದು ದೊಡ್ಡದು ಏನೋ ಆಗ್ಬಿಟ್ಟಿದೆ ಅನ್ನೋ ತರ ಯೋಚನೆ ಮಾಡ್ತಾನೆ ಇರ್ತಾರೆ. ಆದ್ರೆ ಈ ರೀತಿ ಎಲ್ಲ ಆಗ್ತಾ ಇರೋದಕ್ಕೆ ಕಾರಣ ಏನಿರುತ್ತೆ? ಖಂಡಿತ ಇದರಿಂದ ಏನಾದ್ರು ತೊಂದರೆ ಆಗುತ್ತಾ? ನಿಜ ಆಗುತ್ತೆ. ನೋಡಿ, ರಾಘವೇಂದ್ರ ಸ್ವಾಮಿ ಅನುಗ್ರಹದಿಂದ ಕುಟುಂಬದಲ್ಲಿ ಯಾಕೆ ಕಲಹ ಬರುತ್ತೆ ಅಂತ ಅಂದರೆ ಅಂಡರ್ಸ್ಟ್ಯಾಂಡ್ ಇಲ್ಲ ಅಂತ ಎಲ್ಲನೂ ನಾವು ಹೇಳ್ತೀವಲ್ವರ. ಒಂದು ಹೊಂದಾಣಿಕೆ ಇಲ್ಲ, ಅದಕ್ಕೋಸ್ಕರನೇ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತೀವಿ. ಯಾಕೆ ಅಂಡರ್ಸ್ಟ್ಯಾಂಡ್ ಇಲ್ಲ, ಏನಕ್ಕೋಸ್ಕರ ಅಂತ ಅಂದರೆ ನೋಡಿ, 3 ವಿಷಯ ಮನುಷ್ಯನಲ್ಲಿ ಇರಲೇಬಾರ್ದು. ಈಗೋನೂ ಇರಬಾರ್ದು, ಹೆಡ್ ವೈಟು ಇರಬಾರ್ದು, ಯಾವ ಕಾರಣಕ್ಕೂ ಕಣ್ಣಿಂಗ್ ಇರಬಾರ್ದು. ಈ 3 ಕುಟುಂಬದಲ್ಲಿ ಯಾರಿಗೆ ಜಾಸ್ತಿ ಇರುತ್ತೋ, ಇಲ್ಲ 3 ಜನ ಇದ್ದೀವಿ, 3ಗೂ ಒಂದೊಂದು ರೀತಿ ಇದೆ ಅಂತಂದರೆ ಖಂಡಿತವಾಗ್ಲೇ ಆ ಕುಟುಂಬ ಮೇಲೆ ಮೇಲೆ ವೃದ್ಧಿ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ. ಕಾರಣ ಎಲ್ಲರಲ್ಲೂ ಒಂದೊಂದು ನಮಗಿದೆ. ಆಗಾಗ ಅದೆಲ್ಲ ಏನು ಮಾಡುತ್ತೆ ಅಂತಂದರೆ ನಮ್ಮಲ್ಲೇ ತಡೆ ಮಾಡ್ತಾನೆ ಇರುತ್ತೆ, ಬೆಳೆಯೋಕ್ಕೆ ಬಿಡೋದಿಲ್ಲ. ನೋಡಿ, ಫಸ್ಟು ಮಾಡಬೇಕಾಗಿರೋದು ಮನೇಲಿ ಎಂಥದ್ದೇ ಕಲಹ ಬಂದ್ರೇನು ಅದೆಷ್ಟೇ ಆಗಿರಲಿ, ಒಂದು 2 ದಿವಸ 3 ದಿವಸ ಮೌನ ಆಚರಣೆ ಮಾಡಿಬಿಡಿ. ಯಾವುದಕ್ಕೂ ಹೋಗಿ ಮೌನ ಆಚರಣೆ ಮಾಡ್ಕೊಂಬಿಟ್ಟು ಯಾವುದನ್ನು ಕೇಳಬೇಡಿ, ಯಾವುದನ್ನು ಬದಲೇಳಬೇಡಿ, ಶಾಂತತೆಯಿಂದ ಇದ್ಬಿಡಿ. ಒಳ್ಳೇದಕ್ಕೆ ಮಾತ್ರ ಮನಸ್ಸು ಕೊಡಿ, ಒಳ್ಳೇದಕ್ಕೆ ಮಾತ್ರ ಮನಸ್ಸು ಕೊಡಿ. ಹಾಗಾಗಿ ತಾಯಿ ತಂದೆನೇ ಬೈದಿದ್ದಾರೆ ಮಕ್ಕಳನ್ನ ಅಂತಂದ್ರೇನು ಅದೊಂದು 2 ಅವರ್ 3 ಅವರ್ ಅಷ್ಟೇ, ಮರ್ತ್ಬಿಡಿ ಖಂಡಿತವಾಗ್ಲಿ. ಅದೇ ರೀತಿ ಮಕ್ಕಳೇ ತಾಯಿ ತಂದೆ ಹತ್ರ ಕ್ವಶನ್ ಕೇಳ್ತಾರೆ. ಎಂಥ ಕ್ವಶನ್ನೇ ಕೇಳಿದ್ರೇನು ಸರಿ, ನೀನೆಲ್ಲ ಏನು ಮಾಡ್ತಾ ಇದೆಯಾ, ನೀನೆಲ್ಲ ಏನು ಓದಿಸ್ಬಿಟ್ಟೆ, ನೀನೆಲ್ಲ ನಮ್ಮನ್ನು ನಾಶ ಮಾಡಿಬಿಟ್ಟಿದ್ಯಾ, ಈಗಲೂ ಸಹ ಮಾತಾಡೋರು ಇದ್ದಾರೆ. ಎಂಥದ್ದೇ ಮಾತಾಡಿರಲಿ ಮಕ್ಕಳ ಹತ್ರ ಒಂದು ಏಟು ಸಹ ತಿನ್ಬಿಡಿ. ಆದರೆ ಯಾವ ಕಾರಣಕ್ಕೂ ಮಕ್ಕಳು ತಾಯಿನ ಹೊಡೆದಿರ್ಬೋದು, ತಾಯಿ ಮಕ್ಕಳನ್ನ ಹೊಡೆದಿರ್ಬೋದು. ಅದಕ್ಕೋಸ್ಕರ ಹೊಡೆದಾಟ ಅಲ್ಲ ಇದು ಹೇಳೋದು, ನಾನು ಜೋಕಿಗೋಸ್ಕರ ಹೇಳ್ತಾ ಇದ್ದೀನಿ. ಕಾರಣ ಏನು ಅಂತ ಅಂದರೆ ಆ ಥರ ಇರೋದನ್ನ ಎಲ್ಲನೂ ಮನಸ್ತಾಪ ಜಾಸ್ತಿ ಆಗ್ತಾ ಏನಾಗುತ್ತೆ, ಕುಟುಂಬದಲ್ಲೇ ಒಂದು ದೋಷ ಆಗುತ್ತೆ. ಕುಟುಂಬದಲ್ಲಿ ಬಂದು ದೋಷ ಆಗೋಂಥ ಟೈಮಲ್ಲಿ ಖಂಡಿತ ಅಲ್ಲಿ ಈ ಕಲಹಗಳು ಉಂಟಾಗ್ತಾ ಕುಲದೇವರು ಅಲ್ಲಿರೋದಿಲ್ಲ, ಮಾಯ ಆಗ್ತಾರೆ. ಮನೆ ದೇವರು ಮನೆ ಬಿಟ್ಟು ಹೊರಗೋಗ್ತಾರೆ. ಇಷ್ಟ ದೇವರು ಅಲ್ಲಿ ಇರ್ತಾರೆ, ಆದ್ರೇ ಯಾವ ಕಾರ್ಯನೂ ಸಕ್ಸಸ್ ಆಗೋದಿಲ್ಲ. ನೋಡಿ, ಇಷ್ಟಾರ್ಥನ ಸರ್ವಕಾರ್ಯದಿಂದ ನಾವು ಸಕ್ಸಸ್ ಮಾಡ್ಕೋಬೇಕು ಅಂದರೆ ಇಷ್ಟ ದೇವನ ಪೂಜೆ ಮಾಡಬೇಕು, ಇಷ್ಟ ದೇವನ ಇಷ್ಟಪಡಬೇಕು ಅಂತಾರೆ. ಕುಲದೇವರಿಂದ ನಾವೆಲ್ಲ ಪಡ್ಕೋಬೇಕು ಅಂದರೆ ಕುಲದೇವ್ರನ್ನ ಅಷ್ಟೇ ಭಕ್ತಿಯಿಂದ ಪೂಜೆ ಮಾಡಬೇಕು. ಅವ್ರನ್ನ ಇರಿಸ್ಕೊಳ್ಳೋಕ್ಕೆ, ನಮ್ಮ ಮನೆ ಕುಟುಂಬದ ಸಮೇತ ಬಾಳಕ್ಕೋಸ್ಕರ ಇರಿಸ್ಕೊಳ್ಳೋಕ್ಕೆ, ಚೆನ್ನಾಗಿ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಖಂಡಿತ ಅಲ್ಲಿ ಕಲಹ ಇರಬಾರ್ದು. ಆ ಕಲಹ ಬಂದ್ರೇನು ಖುಷಿಯಿಂದ ಮುಗ್ದೋಗ್ಬಿಡ್ಬೇಕು. ಒಂದು ಊಟ ಮಾಡ್ತಾ ಇರ್ತೀವಿ ನೋಡಿ, ಒಂದೊಂದು ಮನೆಯಲ್ಲಿ ಜಗಳ ಬೇಕಾದಷ್ಟಿರುತ್ತೆ, ಅಣಕು ಇರುತ್ತೆ, ಎಲ್ಲ ಒಬ್ಬರ ಹತ್ರ ಮಾತಾಡಿದ್ರೂ ಸಂಶಯ ಪಡೋದು, ಅಕ್ಕಪಕ್ಕದಲ್ಲೂ ಜಗಳಾಡೋದು, ಈ ಥರ ಎಲ್ಲ ಇರುತ್ತೆ. ಎಲ್ಲೋದ್ರೂ ಜಗಳ ಆಡೋ ಅಂಥದ್ದು ಒಬ್ಬೊಬ್ರಿಗೆ ಅದು ಬಂದ್ಬಿಟ್ಟಿರುತ್ತೆ. ಕಾರಣ ಏನು ಅಂತ ಅಂದರೆ ಏನೋ ಅವ್ರ ಮನಸ್ಸಲ್ಲಿರುತ್ತೆ, ಏನೋ ಮಾತಾಡ್ತಾ ಇರ್ತಾರೆ. ಖಂಡಿತ ಅದನ್ನು ಮಾಡಬಾರ್ದು, ಎಲ್ಲೂ ಜಗಳಕ್ಕೂ ಸಹ ಹೋಗಬಾರ್ದು. ಏನು ಹೇಳ್ತಾ ಇದ್ದಾರೆ ಅಂತ 1 ನಿಮಿಷ ಆಲೋಚನೆ ಮಾಡಿದ್ರೆ ಸಾಕು, ಅದನ್ನು ಅರ್ಥ ಮಾಡ್ಕೋಬೋದು. ಎಂಥದ್ದೇ ಕಲಹ ಬಂದಿರಲಿ ಮೌನದಿಂದ ಇದ್ದು ಸಾಧಿಸೋದು ತುಂಬಾ ವಿಶೇಷತೆ. ಅದರಲ್ಲೂ ಮಕ್ಕಳಾಗಲಿ ತಾಯಿ ತಂದೆ ಆಗಿರಲಿ ಬಿಟ್ಕೊಟ್ಟು ಹೋಗೋದು ತುಂಬಾ ವಿಶೇಷತೆ. ಖಂಡಿತ ದೋಷಕ್ಕೆ ಹಾಳಾಗಬೇಡಿ. ಆ ಕುಟುಂಬದಲ್ಲಿ ನೆಮ್ಮದಿನೇ ಹೊರಟೋಗ್ಬಿಡುತ್ತೆ. ನೋಡಿ, ಭಗವಂತ ಕೊಡೋ ಅಂಥದ್ದು 3 ವಿಷಯ ಏನು ಅಂತ ಅಂದರೆ ನೆಮ್ಮದಿ ಕೊಡ್ತಾನೆ, ಆರೋಗ್ಯ ಕೊಡ್ತಾನೆ. ಅದೇ ರೀತಿ ಒಂದು ಕುಟುಂಬ
ಸಂತೋಷದಿಂದ ಬಾಳ ಅಂಥದ್ದನ್ನು ಆಶೀರ್ವಾದ ಮಾಡ್ತಾನೆ. ಇದು ಮೂರೂ ಆ ಭಗವಂತ ಕೊಡಬೇಕಷ್ಟೇ. ಆ ಭಗವಂತ ಖಂಡಿತ ಕೊಡಲಿ. ಎಂಥ ಕಲಹ ಬರಲಿ ಸಂಶಯ ಪಡಬೇಡಿ. ಮಕ್ಕಳನ್ನಾಗಲಿ ತಾಯಿ ತಂದೆ ಸಂಶಯ ಪಡಬೇಡಿ, ತಾಯಿ ತಂದೆನ ಮಕ್ಕಳಾಗಲಿ ಸಂಶಯ ಪಡಬೇಡಿ. ಖಂಡಿತ ನಡೆದಿದ್ದನ್ನ ಎಲ್ಲನೂ ಬಿಟ್ಬಿಟ್ಟು ಇನ್ಮೇಲಾದರೂ ಸ್ವಲ್ಪ ನಾವೆಲ್ಲನೂ ಸರಿಪಡಿಸ್ಕೋಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದುಬಿಡ್ತು ಅಂತ ಇಟ್ಕೊಳ್ಳಿ, ನಿಮ್ಮನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ. ನೋಡಿ, ಅದಕ್ಕೆ ಹೇಳೋದು, ಒಬ್ಬರು ಡ್ರಿಂಕ್ಸ್ ಮಾಡ್ತಾನೇ ಇದ್ದಾರೆ ಅಂದರೆ 20 ವರ್ಷ 30 ವರ್ಷ 40 ವರ್ಷದಿಂದ ಮಾಡ್ತಿದ್ರಂತೆ. ಅವ್ರಿಗೆ ಲಾಸ್ಟಲ್ಲಿ ಇನ್ಮೇಲೆ ಮಾಡಬಾರ್ದು ಅಂತ ಗೊತ್ತಾಯ್ತಂತೆ. ಅದನ್ನು ಅವರಾಗೆ ನೋಡಿ, ಒಬ್ಬ ಮನುಷ್ಯ ತಪ್ಪು ಮಾಡ್ತಾ ಇರೋನು ತಾನಾಗೆ ತಿದ್ಕೊಂಬಿಟ್ರೆ ಇನ್ನೊಬ್ಬರು ಅಡ್ವೈಸ್ ಮಾಡೋ ಅಷ್ಟು ಅವಶ್ಯಕತೆ ಇರಲ್ಲ. ನಾನು ತಿದ್ಕೋಬಾರ್ದು ಅಂತ ಅವ್ರು ನಿರ್ಧಾರ ಮಾಡ್ಕೊಬಿಟ್ರು ಅಂತ ಅಂದರೆ 100 ಜನ ಡಾಕ್ಟ್ರ್ ಹೇಳಿದ್ರೇನು ಸರಿ, 100 ಜನ ನಮ್ಮ ಫ್ಯಾಮಿಲಿಲಿ ಹೇಳಿದ್ರೇನು ಸರಿ, ಫ್ರೆಂಡ್ಸೇ ಹೇಳಿದ್ರೇನು ಸರಿ, ಅವ್ರು ತಿದ್ಕೊಳ್ಳಲ್ವಂತೆ. ಅದಕ್ಕೆ ಹೇಳೋದು, ಯಾರು ಬೇಕಾಗಿಲ್ವಂತೆ, ನಮ್ಮ ಮನಸ್ಸೇ ನಮಗೆ ಕಾರಣ ಅಂತೆ. ಮನೆಯಲ್ಲಿ ಯಾವುದೇ ಕಲಹ ಬಂದ್ರೇನು ಖಂಡಿತವಾಗ್ಲಿ ಅದನ್ನು ಒಂದು ಅರ್ಧ ಗಂಟೆ ಮಾತ್ರ ಇಟ್ಕೊಳ್ಳಿ, ಮಾಯ ಮಾಡಿ. ಆ ಜಗಳಕ್ಕೆ ನೀವು ಜಾಸ್ತಿ ಜಾಗ ಕೊಟ್ರ ಅಂದರೆ ಖಂಡಿತವಾಗಿ ಮನೆ ದೇವರು ಇರೋದಿಲ್ಲ, ಕುಲದೇವರು ಮನೇಲಿರೋದಿಲ್ಲ, ಅದೇ ರೀತಿ ಇಷ್ಟ ದೇವರು ಮನೇಲಿರೋದಿಲ್ಲ. ರಾಘವೇಂದ್ರ ಸ್ವಾಮಿ ಆಗಲಿ, ದತ್ತಾತ್ರೇಯರಾಗಲಿ, ಯಾರೇ ಆಗಿರಲಿ, ಗುರುಕುಲದವರು ಯಾರೇ ಆಗಿರಲಿ, ಖಂಡಿತ ಅಲ್ಲಿ ನೆಲೆ ಆಗೋದಿಲ್ಲ. ಹಾಗಾಗಿ ಕಲಹ ಇರಬಾರ್ದು. ಆ ಭಗವಂತನ ಆಶೀರ್ವಾದ ಮನೇಲಿರಬೇಕು. ಯಾವ ದೋಷ ಬರಬಾರ್ದು, ಯಾವ ಪಾಪನೂ ಬರಬಾರ್ದು ಅಂತ ಅಂದರೆ ಫಸ್ಟು ಮುಖ್ಯವಾಗಿ ಹೇಳ್ತೀನಿ ನೋಡಿ, ನಾನು ಯಾವಾಗಲೂ ಶುದ್ಧ 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 ಅನ್ನೋರು ಆ ಮಾತನ್ನ ಫಸ್ಟು ಬಿಡಿ. ಶುದ್ಧ ಅನ್ನೋಂಥದ್ದು ಯಾವುದ್ರಲ್ಲಿದೆ? ತನ್ನ ಮನಸ್ಸಲ್ಲಿರಬೇಕು, ತನ್ನ ಮನಸ್ಸಿಂದ ಬರಬೇಕು. ನಾನು ಶುದ್ಧ ಅಂತ ಅಂದ್ಕೊಂಬಿಟ್ಟೆ ಅಂದರೆ ಇನ್ನೊಬ್ಬರು ಶುದ್ಧವಾಗಿದ್ದಾರೆ ಅಂತ ನನ್ನ ಮನಸ್ಸು ಹೇಳ್ಬೇಕಂತೆ. ಯಾವಾಗಲೂ ನಾನು ಹಾಕ್ಕೊಂಡಿರೋ ಬಟ್ಟೆ ಶುದ್ಧ, ನಾನು ಮಾಡ್ತಾಯಿರೋ ಕೆಲಸ ಶುದ್ಧ, ನಾನು ಮನೆಯೇ ಶುದ್ಧವಾಗಿ ಇಟ್ಕೊಂಡಿದ್ದೀನಿ ಅನ್ನೋದು ಅದೆಲ್ಲ ಶುದ್ಧ. ಮನಸ್ಸು ಫಸ್ಟು ಶುದ್ಧ ಆಗಬೇಕು. ಆ ಮನಸ್ಸು ಶುದ್ಧತೆ ಆಯಿತು ಅಂತಂದರೆ ನೋಡೋ ಅಂಥದ್ದು, ಕಣ್ಣಿಂದ ನೋಡೋ ಅಂಥದ್ದು ಎಲ್ಲನೂ ಶುದ್ಧವಾಗೇ ಇರುತ್ತಂತೆ. ಅದಕ್ಕೆ ಹೇಳೋದು, ಮನಸ್ಸಿಂದ ಬರೋ ಅಂಥದ್ದು ಒಂದು ಮಾತಾಗಲಿ ಏನೇ ಆಗಿರಲಿ ಅದು ಶುದ್ಧತೆಯಿಂದ ಇರಬೇಕು. ಖಂಡಿತ ಯಾರನ್ನು ನೋಯಿಸ್ಬೇಡಿ, ಅದೇ ರೀತಿ ನೀವು ನೋಯಿಸ್ಕೊಳ್ಳೋಕ್ಕೆ ಹಾಳಾಗಬೇಡಿ. ಅದನ್ನು ರಿಲ್ಯಾಕ್ಸೇಷನಾಗಿ 1 hour 2 hours ಸರಿಪಡಿಸ್ಕೊಬಿಡಿ. ದೋಷಕ್ಕೆ ಹಾಳಾಗಬೇಡಿ, ಖಂಡಿತ ದೋಷ ತಂದಿಟ್ಕೋಬೇಡಿ. ಗುರುವೇ ಆಶೀರ್ವಾದ. ಯಾವಾಗಲೂ ಆ ಗುರು ಅನುಗ್ರಹ ಇದ್ದರೆ ಸಾಕಂತೆ, ಗುರು ಆಶೀರ್ವಾದ ಇರಬೇಕಂತೆ ಎಲ್ಲ ವಿಷಯದಲ್ಲೂ. ಖಂಡಿತ ಗುರುರಾಯರ ಅನುಗ್ರಹದಿಂದ ಎಲ್ಲ ಕುಟುಂಬನೂ ಖುಷಿಯಿಂದ ಸಂತೋಷದಿಂದ ನೆಮ್ಮದಿಯಿಂದ ಬಾಳಬೇಕು ಅಂತ ನಾನು ಸಂಕಲ್ಪ ಮಾಡ್ತೀನಿ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಅದಕ್ಕೆ ನಿಮಗಿರುವಂತಹ ಒಂದು ಪರಿಹಾರ ಅಂತ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ 9743554266 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಗುರುಮಾತಾ ಪರಿಹಾರ ಕೊಡ್ತಾ ಹೋಗ್ತಾರೆ. ಈಗಾಗಲೇ ನಾನು ಸಾಕಷ್ಟು ರೀತಿಯ ಸಮಸ್ಯೆಗಳನ್ನು ಹೇಳಿದ್ದೀನಿ. ಆ ರೀತಿಯ ಸಮಸ್ಯೆಗಳು ನಿಮಗೇನಾದರೂ ಕಾಡ್ತಾ ಇದ್ದರೆ ದಯವಿಟ್ಟು ಕರೆ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಪಡ್ಕೊಳ್ಳಿ. ಗುರುಮಾತಾ ಏನು ತಿಳಿಸ್ಕೊಟ್ರಿ ನೀವು, ಮನೆಯಲ್ಲಿ ನಡೀತಿರುವಂತಹ ಜಗಳ ಕಲಹಗಳಾಗಿರ್ಬೋದು, ಇವೆಲ್ಲದಕ್ಕೂ ಒಂದಷ್ಟು ರೀತಿಯ ಶಾಪ ಆಗಿರ್ಬೋದು, ದೋಷಗಳಾಗಿರ್ಬೋದು, ಇಂತಹ ರೀತಿಯಲ್ಲಿ ನಮಗೆ ಮನೆಯಲ್ಲಿ ಜಗಳಗಳು ಉಂಟಾಗುತ್ತೆ, ಕದನಗಳು ಕಲಹಗಳು ಉಂಟಾಗುತ್ತೆ ಅಂತ ತಿಳಿಸ್ಕೊಟ್ರಿ. ಅಮ್ಮ, ಇದಕ್ಕೆ ಈ ದೋಷಗಳಾಗಿರ್ಬೋದು, ಶಾಪಗಳಾಗಿರ್ಬೋದು, ಇವೆಲ್ಲದಕ್ಕೂ ಒಂದಲ್ಲ ಒಂದು ಪರಿಹಾರ ಇದ್ದೇ ಇರುತ್ತೆ. ಈ ರೀತಿ ಕಂಟಿನ್ಯೂಸ್ ಆಗಿ ಮನೇಲಿ ಜಗಳ ಆಗ್ತಿರ್ಬೋದು ಆಗಿರ್ಬೋದು, ವೈಮನಸ್ಸು ಉಂಟಾಗ್ತಿರೋದಾಗಿರ್ಬೋದು, ಇಂತಹ ಸಮಯದಲ್ಲಿ ಈ ದೋಷ ಶಾಪದಿಂದನೇ ಬಂದಿದೆ ಅಂತ ಅಂದ್ರೆ ಯಾವ ರೀತಿ ಪರಿಹಾರ ಪಡ್ಕೋಬಹುದು? ಖಂಡಿತ ಪಡ್ಕೋಬಹುದು. ನೋಡಿ, ರಾಯರು ಎಲ್ಲ ವಿಷಯಗಳಿಗೂ, ಅದಕ್ಕೆ ಮುಂಚೆ ಒಂದೇ ಒಂದು ವಿಷಯ, ತಮಿಳ್ನಾಡಿಂದ ತುಂಬ ಜನ ನನಗೆ ಫೋನ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ವಿಜಯ್ ಅವರು ಜಯಿಸ್ತಾರಾ ಇಲ್ವಾ ಅಂತ ನೀವು ಸಹ ಕೇಳಿದ್ರ. ಅದೇ ರೀತಿ ತುಂಬ ಜನ ಕೇಳಿದ್ರು, ಎಲೆಕ್ಷನ್ ಮುಂಚೆನೂ ಕೇಳಿದ್ರು. ನಾನು ಹೌದು ಅವರೇ ಬರೋದು ಅಂತಾನು ಸಹ ಹೇಳಿದ್ದೆ. ಹಾಗಾಗಿ ಇಲ್ಲಿರೋ ಅಂಥ ತಮಿಳ್ನಾಡು ಮಕ್ಕಳಿಗೂ ಸಹ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ವಿಜಯ್ ಅವರು ಖಂಡಿತ ಬರ್ತಾರ ಅಂತ ತುಂಬ ಜನ, ನೀವಿಷ್ಟು ರಾಯರನ್ನ ಪೂಜೆ ಮಾಡ್ತೀರಾ, ಟಿ ವಿಲಿ ಮಾತಾಡ್ತಾ ಇದ್ದೀರಾ, ಖಂಡಿತ ಹೇಳಬೇಕು ಅಂದರು. ನೋಡಿ, ಮೊನ್ನೆ ದಿವಸ ಎಲ್ಲ ನಮಗೆ ಮಾತಾಡೋದಕ್ಕೆ ಟೈಮ್ ಸಿಗಲಿಲ್ಲ. ಅದೇ ರೀತಿ ನಾನು ಅವರು ಜಯಿಸ್ತಾರೆ ಅಂತ 1:45 1:45 ಕರೆಕ್ಟಾಗಿ ನಾನು ಪೋಸ್ಟ್ ಸಹ ಮಾಡಿದ್ದೀನಿ. ಟ್ವಿಟ್ಟರಲ್ಲೂ ಮಾಡಿದ್ದೀನಿ, ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲ ಮಾಡಿದ್ದೀನಿ. ಅದೇ ರೀತಿ ನನ್ನ ಸ್ಟೇಟಸಲ್ಲೂ ಸಹ ಹಾಕಿದ್ದೀನಿ. ತುಂಬ ಜನ ನನಗೆ ವಿಶಸ್ಸು ಮಾಡಿದರು, ಕ್ವಶನು ಕೇಳಿದರು. ಖಂಡಿತ ಅವ್ರ ಕ್ವಶನ್ಗೂ ಆನ್ಸರ್ ಮಾಡಿದ್ದೀನಿ. ವಿಶಸ್ ಮಾಡಿದವ್ರಿಗೆ ಥ್ಯಾಂಕ್ಸು ಹೇಳಿದ್ದೀನಿ. ಯಾಕೆ ವಿಜಯ್ ಬಂದರು, ವಿಜಯ್ ಯಾಕೆ ಬರಬೇಕಾಗಿತ್ತು, ಯಾಕೆ ಬರ್ತಾರೆ ಅಂತ ಹೇಳಿದ್ರ ಅಂತಂದರೆ, ನೋಡಿ, ಅವ್ರ ಧ್ವನಿ ಇರೋ ಅಂಥದ್ರಲ್ಲಿ
ಅದರಲ್ಲಿ ಅವ್ರು ಬೇಕಾದಷ್ಟು ನಾವು ಧ್ವನಿ ಕೇಳಿದ್ದೀವಿ, ಬೇರೆ ವಿಷಯ. ಅದರಲ್ಲೂ ರಾಜಕೀಯಕ್ಕೆ ಅಂತ ಬಂದ ಮೇಲೆ ಒಂದು ದಿನ ಮಾತಾಡಿದಂಥ ಮಾತು ಯಾವಾಗ್ಲೂ ಅವರು ನಡೆಸಿದಂಥ ಒಂದು ಪಿಕ್ಚರ್ ಟುಬಾಕಿ ಅದರಲ್ಲಿ ನಡೆಸಿದ್ರಲ್ವರ, ಅದರಲ್ಲಿ ಬಂದಿದ್ದಂಥ ಒಂದು ಚಿಕ್ಕ ಮಕ್ಕಳು ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಸ್ಕೂಲ್ ಮಕ್ಕಳು. ಆ ಮಕ್ಕಳು ಹೋಗೋಂಥ ಟೈಮಲ್ಲಿ ಅದ್ರಲ್ಲಿ ಬಾಂಬ್ ಸೆಟ್ ಮಾಡಿರ್ತಾರೆ. ಆ ಮಕ್ಕಳು ಬಸ್ಸು ಸುಟ್ಟೋಗಿದ ತಕ್ಷಣ ಅವರು ಒಂದು ಸೆಕೆಂಡ್ ನೀವು ಇವಾಗಲೂ ಸಹ ನೋಡ್ಬೋದು, ನ್ಯಾಚುರಾಗಿ ಅವರಲ್ಲಿರೋ ಅಂಥ ಆಳ ಮನಸ್ಸಿಂದ ಬಂದಂಥ ಒಂದು ಫೀಲಿಂಗ್ಸ್ ಅವ್ರ ಮುಖದಲ್ಲಿ ಕಾಣಿಸುತ್ತೆ. ಯಾವಾಗಲೂ ನೋಡಿ, ಡ್ರಾಮಾ ಬೇರೆ, ಪಿಕ್ಚರಲ್ಲಿ ನಡೆಸ್ತಾ ಇರೋದು ಬೇರೆ ವಿಷಯ, ಆದರೆ ರಿಯಲ್ಲಾಗಿ ಅವ್ರ ಮುಖದಲ್ಲಿ ಬರುತ್ತೆ ಆ ಫೀಲಿಂಗ್ಸ್. ಅದೇ ಇದು ಇವತ್ತಿನ ದಿವಸ ಅವ್ರು ಕೊಟ್ಟಿದ್ದಾರೆ. ಇದು ಸಹ ಪ್ರಾಮಿಸ್ ಮಾಡ್ಕೊಂಡಿದ್ದಾರೆ. ಏನು ಅಂತ ಅಂದರೆ, ನಾನು ಮಾಡೋದೇ ಫಸ್ಟ್ ಯಾವ ಕಾರಣಕ್ಕೂ ಹೆಣ್ಮಕ್ಳಿಗಾಗಲಿ ಎಂಥ ಒಂದು ರೇಪಿಂಗ್ ಕೇಸ್ ಆಗಿರಲಿ, ಯಾವುದೇ ನಡೆದ್ರೂ ದುಬೈಯಲ್ಲಿ ಯಾವ ಥರ ಇರುತ್ತೋ ಅದೇ ರೀತಿ ಆಗುತ್ತೆ ಅನ್ನೋಂಥದ್ದು ಸಹ ಮಕ್ಕಳೆಲ್ಲರೂ ನನ್ನ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಅದೆಷ್ಟರ ಮಟ್ಟಿಗೆ ಇನ್ನೂ ಏನೇನಾಗಿದೆ ಅಂತ ನಮಗದು ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ. ಆದರೆ ವಿಜಯ ಬರ್ತಾರೆ ಅಂತ ಅನ್ನೋದು ಯಾವತ್ತು ಎಲೆಕ್ಷನ್ ಮುಗೀತೋ ಆವತ್ತೇ ಸಹ ನಾನು ಹೇಳಿದ್ದೀನಿ. ಖಂಡಿತ ನೋಡಿ, ಎಲೆಕ್ಷನಿನ ದಿವಸನೇ ಅವರ ಮಿಸಸ್ ಅವ್ರದ್ದು ಬರ್ತ್ಡೇ ಸಹ ಇತ್ತು. ಹಾಗಾಗಿ ಇವತ್ತಿನ ದಿವಸ ಕೌಂಟಿಂಗ್ ಮಾಡಿ ಅವರು ರಿಸಲ್ಟ್ ಬಂದಿದ್ದ ದಿವಸ ಸಹ ತ್ರಿಷಾಗೆ ಬರ್ತ್ಡೇ ಇತ್ತು ಅಂತಾರೆ. ಅದು ಅವರಲ್ಲಿರೋ ಅಂಥದ್ದು ನೀವು ಒಂದು ಫ್ರೆಂಡ್ಸ್ ಆಗಿದ್ದು ಅದು ಬರೋ ಅಂಥದ್ದು ವಿಶ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅದೇ ರೀತಿ ವಿಜಯೇ ಬರ್ತಾರೆ ಅಂತ ನಾನು ಮುಂದೆನೂ ಸಹ ಹೇಳಿದ್ದೆ, ಬಂದಿದ್ದಾರೆ. ತುಂಬ ಅವ್ರಿಗೂ ನನ್ನ ತುಂಬಾ ರಾಘವೇಂದ್ರ ಸ್ವಾಮಿ ಕಡೆಯಿಂದ ಆಶೀರ್ವಾದ ಸಹ ಭಗವಂತನ ಆಶೀರ್ವಾದ ಅವ್ರಿಗೆ ಯಾವಾಗೂ ಇರಬೇಕು ಅಂತ ನಾನು ಸಂಕಲ್ಪ ಮಾಡ್ತೀನಿ. ಅದೇ ರೀತಿ ತಮಿಳ್ನಾಡು ಆಗಿರಲಿ, ಕರ್ನಾಟಕ, ಕೇರಳ ಆಗಿರಲಿ, ಅವ್ರ ಕಡೆಯಿಂದ ಯಾರ್ಯಾರಿಗೆ ಏನೇನು ಒಳ್ಳೇದು ಸಿಗಬೇಕು ಖಂಡಿತ ಸಿಗಲಿ. ಅವ್ರ ರಾಜಕೀಯ ಒಳ್ಳೆಯದಾಗಲೇ ಅವರು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಇವ್ರಿಗೂ ವಿಜಯ್ ಅವ್ರಿಗೂ ಸರಿ, ನಮ್ಮ ಟಿ ವಿ ಮುಖಾಂತರ ಅವ್ರಿಗೂ ಸ್ಪೀಡ್ ನ್ಯೂಸ್ ಚಾನಲ್ ಕಡೆಯಿಂದ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ನಾನು ನಿಮ್ಮ ಕೇಳಿದಂಥ ಎಲ್ರಿಗೂ ಒಂದು ಪ್ರಶ್ನೆ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆನಂದ ಪಡಿ. ಖಂಡಿತ ಯಾವಾಗಲೂ ಟಿ ವಿನ ಖಂಡಿತ ನೋಡ್ತಾ ಇರಿ. ರಾಘವೇಂದ್ರ ಸ್ವಾಮಿ ಪ್ರೋಗ್ರಾಮ್ನ ಖಂಡಿತ ಮಿಸ್ ಮಾಡ್ಕೊಬೇಡಿ. ಗುರುವೇ ಶರಣಂ. ಗುರುಮತ ಒಂದು ಕರೆ ಇದೆ, ಅದನ್ನು ತಗೊಳ್ಳೋಣ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಾ ಇರೋದು? ಅಮ್ಮ ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ಅತನಿಯಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ಯಾರ ಬಗ್ಗೆ ಕೇಳಬೇಕಿತ್ತು ಅಂದೆ. ಹಲೋ ಮೇಡಮ್, ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಮಗ ಅಲ್ಲಿದ್ದಾರಾ? ನಿಮ್ಮ ಜೊತೆ ಇವಾಗಿದ್ದಾರಾ? ನಮ್ಮ ಮಗ ಇಲ್ಲೇ ಇದ್ದಾರೆ. ಅವ್ರಿಗೆ ಯಾಕೋ ಕಣ್ಣಾಗ ಒಟ್ಟ ಏನು ಫಿಕ್ಸ್ ಆಗೋದು. ಹಾಂ, ಅವ್ರ ಕೈಲೇ ಫೋನ್ ಕೊಡ್ತೀರಾ? ಅವ್ರ ಕಡೆನೇ ಕೊಡ್ಬೇಕ್ರಿ. ಅಂದ್ರೆ ಯಾಕೆ ಅಂತ ಅಂದ್ರೆ ಅವ್ರ ಧ್ವನಿ ಮುಖಾಂತರನೇ ಅವ್ರಿಗಿರುವಂತಹ ಸಮಸ್ಯೆಗಳು ಏನು ಅಂತ ಗುರುತಿಸಿ ಗುರುಮಾತ ಅವ್ರಿಗೆ ಪರಿಹಾರ ಕೊಡ್ತಾರೆ. ಇನ್ನೂ ಮಲ್ಕೊಂಡಿದಾರ? ಓಕೆ, ಅವ್ರ ಹೆಸರೇನು? ಅವ್ರ ಹೆಸರು ಸಾಗರ್. ಸಾಗರ್. ಓಕೆ, ಗುರುಮಾತ ಇದ್ದಾರೆ, ಮಾತಾಡಿ. ನಮಸ್ಕಾರ. ಏನ್ರಿ? ನಮಸ್ಕಾರಮ್ಮ. ನಮಸ್ಕಾರ. ಏನಾಯ್ತು ಅಂತ ಪ್ರಶ್ನೆ ಏನು ಅಮ್ಮ? ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಅಮ್ಮ, ನಿಮ್ಮ ಪ್ರಶ್ನೆ ಏನು? ನಿಮ್ಮ ಮಗನ ಬಗ್ಗೆ ಯಾವ ವಿಚಾರದ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗಂದ ಹಂಗೆ ಹೇಳಿ ಕಣ್ಣೆನ ಫಿಕ್ಸ್ ಆಗೋಲ್ಲ, ಯಾಕೋ ಅದ್ರ ಸಂಬಂಧನ ಕೇಳ ಅಂತಂದಿದ್ರಿ. ಅಮ್ಮ, ನಿಮ್ಮ ವಾಯ್ಸ್ ಕರೆಕ್ಟ್ ಆಗಿ ಕೇಳಿಸ್ತಾ ಇಲ್ಲ. ಇಲ್ಲ, ನಮ್ಮ ಮಗನ ಕೈಯಾಗ ಕೊಡ್ತೀನಿ, ಮಾತಾಡ್ರಿ. ಕೊಡಿ. ಅವ್ರ ಕೈಯಾಗ ಕೊಡ್ತೀನಿ ನೋಡ್ರಿ. ಕೊಡಿ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಸಾಗರ್ ಅವರೇ. ಹಲೋ, ನಮಸ್ತೆ ಸರ್. ಏನ್ ತೊಂದ್ರೆ ಅಂತ ಹೇಳ್ಬೋದಾ? ಏನ್ ಆಗ್ತಾ ಇದೆ? ನಿಮ್ ಪ್ರಶ್ನೆ ಏನು? ಯಾವ್ದ್ರ ಬಗ್ಗೆ ಕೇಳ್ಬೇಕಿತ್ತು? ಓಕೆ, ಮದ್ವೆ ಫಿಕ್ಸ್ ಆಗ್ತಾ ಇಲ್ಲ ಅನ್ನೋದಾ? ಓಕೆ, ಗುರುಮಾತ ಇದ್ದಾರೆ, ಮಾತಾಡಿ. ಓಕೆ, ನಮಸ್ಕಾರ. ಹಲೋ, ಸರಿ, ವಾಯ್ಸ್ ಕೇಳಿಸ್ತಾ ಇಲ್ಲ. ಓಕೆ. ನಿಮಗೆ ಇರೋ ಅಂಥದ್ದು ಅಮ್ಮ? ನೋಡಿ, ನಿಮಗೆ ಇರೋ ಅಂಥದ್ದು ದೋಷ ಆಗಲಿ ಪಾಪ ಆಗಲಿ ಏನೂ ಇಲ್ಲ ಅಮ್ಮ. ಅವ್ರಿಗೇನೇನೂ ಇಲ್ಲ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಲದಲ್ಲಿ ಬಂದಂಥ ನಿಮ್ಮ ದೊಡ್ಡವರು ಇರ್ತಾರಲ್ವರ, ಪಿತೃದೇವರುಗಳು ಇರ್ತಾರಲ್ವರ, ಆ ದೇವರುಗಳಿಗಾಗಿ ಒಂದು ದಿನ ಪೂಜೆ ಮಾಡಿ ಆಶ್ರಮಕ್ಕೆ ಊಟ ದಾನ ಮಾಡಿ ಅಮ್ಮ.
ಅದು ಸಾಕು ಅವರಿಗೆ. ಆ ದೋಷ ಏನಿಲ್ಲ. ಒಂದು ಅವರು ಅಮ್ಮ ಕೇಳಿಸುತ್ತಾ? ಹಲೋ, ಮೇಡಮ್ ಅದನ್ನು ಮಾಡಿದ್ರೆ ಅತ್ತೆ ಮಾವನ್ನೆಲ್ಲ ಮಾಡ್ತಾರೆ. ಅತ್ತೆ ಮಾವನ್ ಮಾಡಿದಂಥ ಪೂಜೆ ಅಲ್ಲ ಅಮ್ಮ, ಆಶ್ರಮದಲ್ಲಿ ಹೋಗಿ ನೀವು ಅನ್ನದಾನ ಮಾಡಬೇಕು. ಆಶ್ರಮದಲ್ಲಿ ಆ ಆಶ್ರಮದಲ್ಲಿ 100 ಜನ ಇರೋಂಥ ಆಶ್ರಮನ ಹುಡುಕಿ, ಯಾಕೆ 100 ಜನ ಇರಬೇಕು ಅಲ್ಲಿ ಅಂತ ಅಂದರೆ ಒಂದು ದೋಷಕ್ಕೆ ಒಂದು ಲೆಕ್ಕಾಚಾರ ಇರುತ್ತೆ. ಅದಕ್ಕೋಸ್ಕರ ಅಲ್ಲೋಗಿ ನೀವು ಅನ್ನದಾನ ಮಾಡಬೇಕಮ್ಮ. ಆ ಅನ್ನದಾನ ಮಾಡಿದ್ರೆ ನೀವು ಆದಷ್ಟು ಬೇಗ ಮದುವೆ ಆಗುತ್ತೆ. ಅವ್ರಿಗೆಲ್ಲನೂ ಎಲ್ಲ ಯಾವ ದೋಷನೂ ಇಲ್ಲ, ಚೆನ್ನಾಗಿದೆ, ದೋಷ ಏನಿಲ್ಲ ಅವರಿಗೆ, ಚೆನ್ನಾಗಿದೆ. ಆ ದಾನ ಮಾತ್ರ ಮಾಡಿ, ದೊಡ್ಡವರ ಆಶೀರ್ವಾದ ಕಮ್ಮಿ ಇದೆ, ಅದನ್ನು ಮಾತ್ರ ಮಾಡ್ಕೊಳ್ಳಿ ಅಮ್ಮ. ಆಗುತ್ತೆ, ಖಂಡಿತ ಸೆಟ್ ಆಗುತ್ತೆ. ಮೇಡಮ್ ನಾನು ರಾಘವೇಂದ್ರ ಕರ್ಸದ ಪೂಜೆ ಮಾಡೇ ಮಾಡ್ತೀನಿ. ಅದೇ ನಿಮ್ದು ಟಿವಿಯಲ್ಲಿ ನೋಡಿದ್ದೀವಿ ಮೇಡಮ್ ಅವರೇ. ನೀವು ಮಾತಾಡೋ ಅಂಥದ್ದು ಕ್ಲಿಯರೇ ಇಲ್ಲ ಅಮ್ಮ. ಕ್ಲಿಯರ್ ಬರುವಂತಲ್ರಿ ಅದ ನಿಮ್ದು ಸೌಂಡ್ ನನಗೆ ಸ್ವಲ್ಪ ಕಟ್ಕಟ್ಟ ಕೇಳಾಗ್ತೈತಿ. ಅಮ್ಮ ನೆಟ್ವರ್ಕ್ ಇರುವಂತದ್ದು ಅಮ್ಮ ಕೇಳಿಸ್ತಾ ಇದೆಯಾ? ಅಮ್ಮ ಕೇಳಿಸ್ತಾ ಇದೆಯಾ? ಈಗ ಸ್ವಲ್ಪ ಕಟ್ಕಟ್ಟ ಕೇಳ್ತಾದ್ರಿ ಅದು. ಅಮ್ಮ ನೆಟ್ವರ್ಕ್ ಇರೋವಂಥ ಜಾಗಕ್ಕೆ ಬಂದು ಮಾತಾಡಿದ್ರೆ ಕ್ಲಿಯರಾಗಿ ಕೇಳಿಸುತ್ತೆ. ಬಿಕಾಸ್ ನಿಮ್ಮ ಹತ್ರ ಕರೆಕ್ಟಾಗಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ ಅಮ್ಮ. ಅಮ್ಮ ಏನ್ ಗೊತ್ತಾ, ಇವಾಗ ಈಗಾಗ್ಲೇ ಇಲ್ಲ 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 ಕೇಳಿಸ್ಕೊಳ್ಳಿ. ಅವ್ರು ಆಗ್ಲೇ ನಿಮ್ಗೆ ಆಲ್ರೆಡಿ ಪರಿಹಾರ ಹೇಳಿದ್ದಾರೆ. 100 ಜನ ಇರುವಂತಹ ಆಶ್ರಮವನ್ನ ಹುಡುಕಿ ನೀವು ಅದಕ್ಕೆ ಹೋಗಿ ದಾನ ಧರ್ಮ ಏನಾದರೂ ಮಾಡಿ ನಿಮ್ಗಿರುವಂತಹ ಏನು ಗುರು ಹಿರಿಯರ ಒಂದಷ್ಟು ಪೂಜೆ ಏನಿದೆ ಅದನ್ನ ಮುಗಿಸ್ಕೊಳ್ಳಿ ಅಂತ ಈಗಾಗಲೇ ಗುರುಮಾತ ತಿಳಿಸಿದ್ದಾರೆ. ಮತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತು, ಮತ್ತೆ ಏನಾದರೂ ಕೇಳಬೇಕು ಅಂದ್ರೆ ನೇರ ಭೇಟಿಗಾಗಿ ಸಂಪರ್ಕಿಸಿ ಅನ್ನುವಂತಹ ನಂಬರ್ ಕಾಣಿಸ್ತಾ ಇದೆ ಅಲ್ವಾ? ಆ ನಂಬರ್ಗೆ ನೀವು ಕರೆ ಮಾಡ್ಬೋದು. 9626278822 ಈ ನಂಬರ್ಗೆ ಕರೆ ಮಾಡಿದ್ರೆ ಗುರುಮಾತ ನಿಮಗೆ ಪರಿಹಾರ ಮತ್ತೆ ಕೊಡ್ತಾರೆ. ನಿಮ್ಗೆ ಇವಾಗ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಅವ್ರು ಹೇಳ್ಕೊಡ್ತಾರೆ. ಆಯ್ತಾ? ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದ ಅಮ್ಮ. ನಮಸ್ಕಾರ. ವೀಕ್ಷಕರೇ, ಯಾವುದೇ ರೀತಿಯ ಕಷ್ಟಗಳಾಗಿರ್ಬೋದು, ಯಾವುದೇ ರೀತಿಯ ಸಮಸ್ಯೆಗಳಾಗಿರ್ಬೋದು, ಅದಕ್ಕೆ ನಿಮಗಿರುವಂತಹ ನೇರವಾದಂತಹ ಒಂದು ಪರಿಹಾರ ಅಂತಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್. ಈ ನಂಬರ್ಗೆ ಕರೆ ಮಾಡಿದ್ರೆ ನಿಮ್ಮೆಲ್ಲ ರೀತಿಯ ಸಮಸ್ಯೆಗಳಿಗೆ ಗುರುಮಾತ ಪರಿಹಾರವನ್ನು ಕೊಡ್ತಾ ಹೋಗ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ